ಜಾನಕಮ್ಮ ನಿಧನದ ವಿಷಯ ತಿಳಿದು ತೀವ್ರವಾಗಿ ದುಃಖ ಆಗ್ತಾ ಇದೆ. ಜಾನಕಮ್ಮ ನಿಧನಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಅಪ್ಪಾಜಿ ಜೊತೆಯಲ್ಲೂ ಕೂಡ ಸಾಕಷ್ಟು ಹಾಡುಗಳನ್ನ ಹಾಡಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಜಾನಕಮ್ಮನವರ ಕೊಡುಗೆ ಅಪಾರವಾಗಿದೆ. ಅವ್ರು ಕೊಟ್ಟಂತ ಹಾಡುಗಳನ್ನ ಸ್ಮರಿಸ್ತಾ ಇದ್ದೀವಿ. ಸಂಗೀತ ಸರಸ್ವತಿ ಜಾನಕಮ್ಮ ನಿಧನಕ್ಕೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಇದೀಗ ದುಃಖ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಶಿವರಾಜ್ ಕುಮಾರ್ ಅವರು. ನಾವು ಜಾನಕಮ್ಮ ಅವ್ರು ಹೋಗಿದ್ದು ಸ್ವಲ್ಪ ದುಃಖವಾದ ವಿಷಯ. ಯಾಕಂದರೆ ನಮ್ಮ ಅಪ್ಪಾಜಿ ಜೊತೆ ಹಾಡಿದ ಹಾಡುಗಳಿರ್ಬೋದು, ಕನ್ನಡ ಇಂಡಸ್ಟ್ರಿ ಇಲ್ಲ, ಇಂಡಿಯನ್ ಇಂಡಸ್ಟ್ರಿಗೆ ಭಾಳ ಒಳ್ಳೊಳ್ಳೆ ಹಾಡುಗಳು ಹಾಡ್ಬೋದು. ಅವರು ನಮ್ಮ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ನಾವು. ಸೊ ಅವರು ಹೋಗಿರೋದೊಂದು ಮನಸ್ಸಲ್ಲೊಂದು ನೋವಿದೆ. ಬಟ್ ಆದರೂ ಎಲ್ಲ ಅಭಿಮಾನಿಗಳು ಬೆಳೆಸ್ಕೋತಾರೆ, ಅಭಿಮಾನಿಗಳಿಗೋಸ್ಕರ ಮಾಡೋದಷ್ಟೇ. ಅವ್ರು ಹೋಗಿರೋದು ದುಃಖ ಇದೆ. ಬಟ್ ಸೇಮ್ ಟೈಮ್ ಜನಗಳ ಒಂದು ಆಸೆ, ನಾವು ಇವತ್ತು ಅವ್ರ ಜೊತೆಲಿ ಇದ್ದೀವಿ ಅಂದರೆ ಅವ್ರನ್ನೇ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಕಡೆ ದುಃಖನೂ ಇದೆ, ಒಂದು ಕಡೆ ಉದ್ಗಪ್ಪ ಖುಷಿನೂ ಇದೆ. ಬಟ್ ಏನು ಮನುಷ್ಯನಿಗೆ ಸುಖ ಸಂತೋಷ ಎರಡೂ ಇರಬೇಕು. ಸೊ ದುಃಖ ಇರ್ಬೇಕಾದ್ರೂ ಅದನ್ನು ಮನಸ್ಸು ಇಟ್ಕೊಂಡು ಸಂತೋಷ ಒಂದು ಕಡೆ ಇದು ಮಾಡ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಜಾನಕಮ್ಮ ಅವ್ರು ಹೋಗಿದ್ದು ಸ್ವಲ್ಪ ದುಃಖವಾದ ವಿಷಯ. ಯಾಕಂದರೆ ನಮ್ಮ ಅಪ್ಪಾಜಿ ಜೊತೆ ಹಾಡಿದ ಹಾಡು ಕುಮಾರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಹಲವು ಗಣ್ಯರು ಕೂಡ ಎಸ್ ಜಾನಕಿ ಅಮ್ಮನವರ ನಿಧನಕ್ಕೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ದುಃಖ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕನ್ನಡ ಒಂದು ಸಂಗೀತ ಲೋಕಕ್ಕೆ ಭರಿಸಲಾಗದ ನೋವಿದು. ಎಸ್ ಜಾನಕಿ ಅಮ್ಮನವರು ಹಾಡ್ತಾ ಇದ್ದಂತಹ ಪ್ರತಿಯೊಂದು ಹಾಡು ಕೂಡ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು. ಒಂದೇ ಹಾಡಿನಲ್ಲಿ 20 ಧ್ವನಿಯ ವೈವಿಧ್ಯತೆ ಇತ್ತು. ಜಾನಕಮ್ಮ ಅವರ ಧ್ವನಿ ವೈವಿಧ್ಯಮಯವಾಗಿತ್ತು, ಅಷ್ಟು ಅದ್ಭುತವಾಗಿತ್ತು. ಯಾಕಂತ ಅಂದ್ರೆ ತೆಲುಗಿನ ನವಗ್ರಹ ಪೂಜಾ ಮಹಿಮಾ ಎಂಬ ಚಿತ್ರದ ಹಾಡೊಂದರಲ್ಲಿ ಅವರೊಬ್ಬರೇ ಸುಮಾರು 20ಕ್ಕೂ ಹೆಚ್ಚು ವಿಭಿನ್ನ ಶೈಲಿ ಹಾಗೂ ಸ್ವರಗಳಲ್ಲಿ ಹಾಡನ್ನ ಹಾಡಿದ್ದಂಥವ್ರು ಎಸ್ ಜಾನಕಿ ಅಮ್ಮನವರು. ಆ ಒಂದು ಸ್ವರ ವ್ಯತ್ಯಾಸಗಳನ್ನ ಅರಿತುಕೊಂಡಿದ್ರು ಎಸ್ ಜಾನಕಿ ಅಮ್ಮನವರು. ಜಪಾನಿನಲ್ಲೂ ಕೂಡ ಹಾಡಿದ್ದಾರೆ ಎಸ್ ಜಾನಕಿ ಅಮ್ಮನವರು. ಅವರು ಯಾವಾಗ್ಲೂ ಕೂಡ ಅವರ ಜೊತೆಯಲ್ಲಿ ಕರವಸ್ತ್ರವನ್ನ ಕ್ಯಾರಿ ಮಾಡ್ತಾನೆ ಇದ್ರು. ತಮಾಷೆ ವಿಷಯ ಆಗಿರ್ಬೋದು, ಆದ್ರೆ ಮೈಕ್ ಮುಂದೆ ಯಾವುದೇ ರೀತಿಯಾದಂತ ದೈಹಿಕವಾದಂತ ಹಾವಭಾವ ಆಗಿರ್ಬೋದು ಅದ್ಯಾವುದನ್ನು ಕೂಡ ಪ್ರದರ್ಶಿಸದೆ ತುಟಿ ಚಲನೆಯಲ್ಲೇ ಎಂಥ ಕಷ್ಟದ ಹಾಡನ್ನಾದ್ರೂ ಕೂಡ ಅದ್ಭುತವಾಗಿ ಹಾಡ್ತಾ ಇದ್ದಂತಹ ಕಂಠ ಯಾವ್ದಾದ್ರೂ ಇತ್ತು ಅಂತ ಅಂದ್ರೆ ಅದು ಎಸ್ ಜಾನಕಿ ಅಮ್ಮನವರ ಕಂಠ. ಯಾವುದೇ ಹಾಡನ್ನು ಕೂಡ ನೀವು ಯಾವುದೇ ಭಾಷೆಯಲ್ಲಿ ಕೊಟ್ಟರು ಕೂಡ ಆ ಭಾಷೆಗೆ ಜೀವವನ್ನ ತುಂಬ್ತಾ ಇದ್ರು. ಆ ಭಾಷೆ ತಂದೆ ಅಂತ ಅರಿತಾ ಇದ್ರು. ಕನ್ನಡ ಭಾಷೆ ಅಂತಂದ್ರೆ ಬಹಳ ಇಷ್ಟ ಅವರಿಗೆ. ಕನ್ನಡ ಭಾಷೆಯಲ್ಲಿ ಯಾವುದೇ ಹಾಡನ್ನ ಕೊಟ್ಟರು ಕೂಡ ಅದ್ಭುತವಾಗಿ ಆಡ್ತಾ ಇದ್ರು. ಜೊತೆಯಲ್ಲಿ ಬೇರೆ ಭಾಷೆಗಳು ಎಲ್ರಿಗೂ ಅಷ್ಟು ಸುಲಭವಾಗಿ ಬರ್ತಾ ಇರಲಿಲ್ಲ. ಅಂದ್ರೆ ಇವಾಗ ಕನ್ನಡ ನಾವು ಯಾವಾಗ್ಲೂ ಮಾತಾಡ್ತೀವಿ, ಬರುತ್ತೆ. ಆದ್ರೆ ಬೇರೆ ಭಾಷೆಗೆ ಹಾಡುಗಳನ್ನ ಹಾಡೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದಂತಹ ಒಂದು ಸಂಗತಿ. ಆದ್ರೆ ಎಸ್ ಜಾನಕಿ ಅಮ್ಮನವರು ಯಾವಾಗ್ಲೂ ಕೂಡ ಆ ಭಾಷೆಯನ್ನು ಕಲಿಯೋದಕ್ಕಿಂತ ಮುಂಚಿತವಾಗಿ ಸ್ವರವನ್ನ ಆಲಿಸ್ತಾ ಇದ್ರು. ಆ ಸ್ವರವಕ್ಕೆ ತಕ್ಕಂತೆ ಹಾಡ್ತಾ ಇದ್ರು. ಹಾಗಾಗಿ ಭಾಷೆ ಅವ್ರದೇ ಅಂತ ಅನ್ನಿಸ್ತಾ ಇತ್ತು.